ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ, ಲಾಸ್ಟ್ ಕ್ಲಾಸಲ್ಲಿ ನಾವು ಹೌ ಇಸ್ ದ ಸೆಕ್ಸ್ ಆಫ್ ದ ಬೇಬಿ ಡಿಟರ್ಮೈನ್ಡ್ ಅಂದರೆ ಬಾಯ್ಸ್ ಆರ್ ಗರ್ಲ್ಸ್ ಅದನ್ನು ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ 7.7 ಹಾರ್ಮೋನ್ಸ್ ಅದರ್ ದ್ಯಾನ್ ಸೆಕ್ಸ್ ಹಾರ್ಮೋನ್ಸ್. ಅಂದರೆ ಇದು 7.7 ಹಾರ್ಮೋನ್ಸ್ ಅದರ್ ದ್ಯಾನ್ ಸೆಕ್ಸ್ ಹಾರ್ಮೋನ್ ಅಂದರೆ ಲೈಂಗಿಕ ಹಾರ್ಮೋನ್ಗಳಲ್ಲದೆ, ಸೆಕ್ಸ್ ಹಾರ್ಮೋನ್ಸ್ ಅಲ್ಲದೆ ನಮ್ಮಲ್ಲಿ ಯಾವ ರೀತಿಯ ಬೇರೆ ಹಾರ್ಮೋನ್ಸ್ಗಳಿದೆ, ಈ ಥರ ಹಾರ್ಮೋನ್ಸ್ಗಳೇನು, ಅದರ ಫಂಕ್ಷನ್ಸ್ ಏನು, ಅದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂತೇಳಿ. ಸಿ, ಲುಕ್ ಅಟ್ ಫಿಗರ್ 7.3 ಅಗೇನ್. 7.3ನ ಒಂದ್ಸಲ ನೋಡಿದ್ರೆ ಪಿಕ್ಚರ್, ದ ಹಾರ್ಮೋನ್ ಸೆಕ್ರೆಟೆಡ್ ಬೈ ದ ಪಿಟ್ಯುಟರಿ ಸ್ಟಿಮ್ಯುಲೇಟ್ ಟೆಸ್ಟಿಸ್. Hormones, the hormone secreted by the pituitary stimulate testes and ovaries to produce their hormones. ಹಾರ್ಮೋನ್ಗಳಾದಂತಹ ಅಂದರೆ ಈ ಟೆಸ್ಟೀಸ್ ಮತ್ತು ಓವರೀಸ್ನ ಅಂದರೆ ಅಂಡಾಣು ಮತ್ತು ವೃಷಣಗಳನ್ನು ಉತ್ಪತ್ತಿ ಮಾಡುವಂತಹ ಒಂದು ಪಿಟ್ಯುಟರಿ ಹಾರ್ಮೋನ್, ಓವರೀಸ್ ಟು ಪ್ರೊಡ್ಯೂಸ್ ದೇರ್ ಹಾರ್ಮೋನ್ಸ್. ಈ ಅಂಡಾಣು ಮತ್ತು ವೃಷಣಗಳು ಯಾವೊಂದು ಹಾರ್ಮೋನಿಂದ ಉತ್ಪತ್ತಿ ಆಗುತ್ತೆ ಅಂದರೆ ಪಿಟ್ಯುಟರಿ ಹಾರ್ಮೋನ್ ಅಲ್ವಾ, ಸೆಕ್ರೆಟೆಡ್ ಬೈ ಪಿಟ್ಯುಟರಿ ಸ್ಟಿಮ್ಯುಲೇಟ್ ಅಂದರೆ ಪಿಟ್ಯುಟರಿ ಉತ್ಪತ್ತಿ ಮಾಡುವಂತಹ ವೃಷಣ ಮತ್ತು ಅಂಡಾಣು ಹಾರ್ಮೋನ್ಗಳಾಗಿದ್ದು. ಯು ಹ್ಯಾವ್ ಆಲ್ರೆಡಿ ಲರ್ನ್ ದಟ್ ದ ಪಿಟ್ಯುಟರಿ ಗ್ಲ್ಯಾಂಡ್ ಈಸ್ ಆನ್ ಎಂಡೋಕ್ರೈನ್ ಗ್ಲ್ಯಾಂಡ್. ಅಂದರೆ ನಾವು ಆಲ್ರೆಡಿ ಓದಿದ್ವಿ, ನಮ್ಮಲ್ಲಿ ಟೆಸ್ಟೋಸ್ಟಿರಾನ್ ಮತ್ತು ಪ್ರೊಜೆಸ್ಟಿರಾನ್ ಎಂಬ ಹಾರ್ಮೋನನ್ನು ಉತ್ಪತ್ತಿ ಮಾಡೋದಕ್ಕೆ ಸಹಾಯ ಉತ್ಪತ್ತಿ ಮಾಡೋದೇ ಪಿಟ್ಯುಟರಿ ಹಾರ್ಮೋನಿಂದ ಅಂತೇಳಿ. ಇದು ಒಂದು ಈ ಪಿಟ್ಯುಟರಿ ಹಾರ್ಮೋನ್ ಅನ್ನೋದು ಅಂದರೆ ಪಿಟ್ಯುಟರಿ ಗ್ರಂಥಿ ಈಸ್ ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್, ಅಂತಃಸ್ರಾವಕ ಗ್ರಂಥಿಯಾಗಿದ್ದು. ಇಟ್ ಈಸ್ ಅಟ್ಯಾಚ್ಡ್ ಟು ದ ಬ್ರೈನ್. ಇದು ಎಲ್ಲಿ ಅಟ್ಯಾಚ್ ಆಗಿರುತ್ತೆ? ಬ್ರೈನ್. ಇಲ್ಲಿ ನೋಡಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ, ನಮ್ಮ ಬ್ರೈನ್ ಮೆದುಳಿನ ಒಂದು ಭಾಗದಲ್ಲಿ ಇದು ಅಟ್ಯಾಚ್ ಆಗಿರುತ್ತೆ, ಅಲ್ಲಿ ಅಂಟಿಕೊಂಡಿರುತ್ತೆ. ಮೆದುಳಿನ ಒಂದು ಭಾಗದಲ್ಲಿ ಈ ಪಿಟ್ಯುಟರಿ ಎಂಬ ಅಂತಃಸ್ರಾವಕ ಗ್ರಂಥಿಯು ಅಂಟಿಕೊಂಡಿದ್ದು. ಅಪಾರ್ಟ್ ಫ್ರಮ್ ದ ಪಿಟ್ಯುಟರಿ, ದ ಟೆಸ್ಟಿಸ್ ಆ್ಯಂಡ್ ದ ಓವರೀಸ್, ದೇರ್ ಆರ್ ಅದರ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇನ್ ದ ಬಾಡಿ. ಈ ಪಿಟ್ಯುಟರಿ ಗ್ರಂಥಿ ಅಂತಃಸ್ರಾವಕ ಗ್ರಂಥಿಯಾಗಿದ್ದರೂ ಸಹ ಇದನ್ನು ಹೊರತುಪಡಿಸಿ ದ ಟೆಸ್ಟೀಸ್ ಆ್ಯಂಡ್ ದ ಓವರೀಸ್, ದ ಅಂಡಾಣು ಮತ್ತು ವೃಷಣಗಳು ಆರ್ ದ ಅದರ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇನ್ ದ ಬಾಡಿ, ನಮ್ಮ ದೇಹದ ಮತ್ತೆ ಬೇರೆ ಅಂತಃಸ್ರಾವಕ ಗ್ರಂಥಿಗಳಲ್ಲಿ ಕಂಡುಬರುವ ಗ್ರಂಥಿಗಳಾಗಿದೆ. ಅರ್ಥ ಆಯ್ತಾ? ಬೇರೆ ಅಂತಃಸ್ರಾವಕ ಗ್ರಂಥಿಗಳಲ್ಲಿ ಕಂಡುಬರುತ್ತೆ. ಇದೇನು ಈ ಓವರೀಸ್ ಮತ್ತು ಟೆಸ್ಟೀಸ್ ಉತ್ಪತ್ತಿ ಮಾಡುವಂತಹ ಈ ಪಿಟ್ಯುಟರಿ ಗ್ಲ್ಯಾಂಡ್ ಒಳಗಡೆ ಏನು ಇರಲ್ಲ, ಈ ಟೆಸ್ಟೀಸ್ ಮತ್ತು ಓವರೀಸು. ಈ ಟೆಸ್ಟೀಸ್ ಮತ್ತು ಓವರೀಸ್ ಎಲ್ಲಿರುತ್ತೆ? ಅದರ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇನ್ ದ ಬಾಡಿ, ನಮ್ಮ ದೇಹದ ಬೇರೆ ಅಂತಃಸ್ರಾವಕ ಗ್ರಂಥಿಯಲ್ಲಿ ಈ ಒಂದು ಟೆಸ್ಟೀಸ್ ಮತ್ತು ಓವರಿಗಳು ಕಂಡುಬರುತ್ತೆ. ಆಯಿತಾ? ಅಂದರೆ ಈ ಪಿಟ್ಯುಟರಿ ಗ್ಲ್ಯಾಂಡ್ ಸೆಕ್ರೇಟ್ ಮಾಡೋದು, ಸ್ಟಿಮ್ಯುಲೇಟ್ ಮಾಡೋದು. ಅರ್ಥ ಆಯ್ತಾ? ಟೆಸ್ಟೀಸ್ ಮತ್ತು ಓವರಿನ. ಆದರೆ ಇಲ್ಲಿ ಟೆಸ್ಟೀಸ್ ಮತ್ತು ಓವರೀಸ್ ಇರಲ್ಲ, ಬೇರೆ ಜಾಗದಲ್ಲಿ. ಇಲ್ಲಿ ನೋಡಿ, ಟೆಸ್ಟೀಸ್ ಇಲ್ಲಿ, ಓವರೀಸ್ ಇಲ್ಲಿ, ಪೊಸಿಷನ್ಸ್ ಆಫ್ ದ ಓವರಿ ಬೇರೆ ಅಂತಃಸ್ರಾವಕ ಗ್ರಂಥಿಗಳಲ್ಲಿ ಕಂಡುಬರುತ್ತೆ. ಸಚ್ ಆಸ್ ಥೈರಾಯ್ಡ್, ಪ್ಯಾಂಕ್ರಿಯಾಸ್ ಆ್ಯಂಡ್ ಅಡ್ರಿನಲ್ಸ್. ಇದಲ್ಲದೆ ಬೇರೆ ಇನ್ನಿತರ ಅಂತಃಸ್ರಾವಕ ಗ್ರಂಥಿಗಳು ಯಾವುದು? ಥೈರಾಯ್ಡ್, ಪ್ಯಾಂಕ್ರಿಯಾಸ್ ಮತ್ತು ಅಡ್ರಿನಲ್. ಥೈರಾಯ್ಡ್ ಗ್ರಂಥಿ, ಪ್ಯಾಂಕ್ರಿಯಾಸ್ ಅಂದರೆ ಮೇದೋಜೀರಕ ಗ್ರಂಥಿ, ಅಡ್ರಿನಲ್ಸ್ ಅಂದರೆ ಅಡ್ರಿನಲ್ ಗ್ರಂಥಿಗಳು. ಅಂದರೆ ಪಿಟ್ಯುಟರಿ ಅಲ್ಲದೆ ಇತರ ಅಂತಃಸ್ರಾವಕ ಗ್ರಂಥಿಗಳು ಯಾವ್ದ್ಯಾವುದು ಅಂದರೆ ಅದು ದ ಟೆಸ್ಟೀಸ್
the ovaries, there are other endocrine glands in the body such as thyroid, pancreas ಮತ್ತೆ adrenal. ನೋಡಿ, ಥೈರಾಯ್ಡ್ ನಮ್ಮ ಗಂಟಲಿನ ಭಾಗದಲ್ಲಿ, ಅಡ್ರಿನಲ್ಲು ನಮ್ಮ ಕಿಡ್ನಿಯ ಟಾಪಲ್ಲಿ ಈ ರೀತಿ ಟೋಪಿ ಥರ ಇರುತ್ತೆ, ಇದೆ. ಪ್ಯಾಂಕ್ರಿಯಾಸು ಇದೆ. ಇದಿಷ್ಟು ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಪೊಸಿಷನ್ ಆಫ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇಂದ ಹ್ಯೂಮನ್ ಬಾಡಿ, ಅಂದರೆ ಮನುಷ್ಯನ ದೇಹದಲ್ಲಿ ಕಂಡುಬರುವಂತಹ ಅಂತಃಸ್ರಾವಕ ಗ್ರಂಥಿಗಳು ಎಲ್ಲೆಲ್ಲಿ ಕಂಡುಬರುತ್ತೆ ಅಂತೇಳಿ ಅವುಗಳ ಪೊಸಿಷನ್. ಪಿಟ್ಯೂಟರಿ ಮೆದುಳಿಗೆ ಅಂಟಿಕೊಂಡಿದೆ. ಥೈರಾಯ್ಡ್ ಇದೆಲ್ಲವೂ ಅಂತಃಸ್ರಾವಕ ಗ್ರಂಥಿಗಳಲ್ಲಿ ಕೊಟ್ಟಿರ್ತಕ್ಕಂಥ ಆಲ್ ಗ್ಲ್ಯಾಂಡ್ಸ್ ಆರ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಥೈರಾಯ್ಡ್ ಪ್ರೆಸೆನ್ಸ್ ಇನ್ ಥ್ರಾಟ್, ನಮ್ಮ ನೆಕ್ ಭಾಗದಲ್ಲಿ. ಅಡ್ರಿನಲ್ top of the kidney, pancreas below the stomach, and ovaries and testes ನಮ್ಮ genital parts ಅಲ್ಲಿ ಕಂಡುಬರುತ್ತೆ. Boja and Paheli had once visited their aunt who was a doctor and remembered that a boy named Kaka had a very big and bulging throat. Boja ಮತ್ತು ಪಹೇಲಿ ಒಂದ್ಸಲ ಅವರ ಆಂಟಿ ಜೊತೆ ಡಾಕ್ಟರ್ ಹತ್ರ ಹೋಗಿದ್ದು, ಆ್ಯಂಡ್ ಅಲ್ಲಿ ಒಬ್ಬರು ವ್ಯಕ್ತಿ ಕಾಕಾ ಎಂಬ ಒಬ್ಬ ಹುಡುಗ ಬಂದಿದ್ದಂತೆ. ಇಸ್ ಎ ವೆರಿ ಬಿಗ್ ಬಲ್ಜಿಂಗ್ ಥ್ರೋಟ್, ಅವನ ಕುತ್ತಿಗೆಯ ಭಾಗ ತುಂಬ ಊದಿಕೊಂಡಂತೆ, ಅವನ ಕುತ್ತಿಗೆ ಭಾಗನೂ ತುಂಬ ಉಬ್ಬಿದ ಹಾಗೆ. ಬಲ್ಜಿಂಗ್ ಥ್ರಾಟ್, ಅವನ ಗಂಟಲಿನ ಅಥವಾ ಕುತ್ತಿಗೆಯ ಭಾಗ ತುಂಬ ಬಲ್ಜಿಂಗ್, ಉಬ್ಬಿದ ಹಾಗೆ, ಊದಿಕೊಂಡಂತೆ ಇತ್ತಂತೆ. ಅದನ್ನು ನೋಡಿದರೆ their aunt had told them that Kaka was suffering from goiter. ಅವರ ಆಂಟಿ ಅದಕ್ಕೆ ಆ ವ್ಯಕ್ತಿಯನ್ನು ನೋಡಿ ಏನಂತ ಹೇಳಿದ್ರು, ಆ ಕಾಕಾ ಎಂಬ ಹುಡುಗ ಸಫರಿಂಗ್ ಫ್ರಮ್ ಗಾಯ್ಟರ್, ಅವನ ಆ ಕುತ್ತಿಗೆ ಭಾಗ ಊದಿಕೊಂಡಿರೋದಕ್ಕೆ ಕಾರಣ ಅವನು ಯಾವುದರಿಂದ ಬಳಲ್ತಿದ್ದಾನೆ, ಯಾವ ರೋಗದಿಂದ? ಗಾಯ್ಟರ್, ಗಳಗಂಡ ಅಂತೇಳಿ ಕರೀತಾರೆ ಕನ್ನಡದಲ್ಲಿ. ಗಳಗಂಡ ಎಂಬ ರೋಗ ಅವನಿಗಿದೆ. ಡಿಸೀಸ್ ಆಫ್ ಎ ಥೈರಾಯ್ಡ್ ಗ್ಲ್ಯಾಂಡ್, ಇದು ಒಂದು ಥೈರಾಯ್ಡ್ ಗ್ಲ್ಯಾಂಡ್ ಒಂದು ಡಿಸೀಸ್, ರೋಗ. ಕಾಕಾಸ್ ಥೈರಾಯ್ಡ್ ಗ್ಲ್ಯಾಂಡ್ ವಾಸ್ ನಾಟ್ ಪ್ರೊಡ್ಯೂಸಿಂಗ್ ದ ಹಾರ್ಮೋನ್ ಥೈರಾಕ್ಸಿನ್. ಅಂದರೆ ಯಾಕೆ ಅಂದರೆ ಅವನ ಥೈರಾಯ್ಡ್ ಗ್ಲ್ಯಾಂಡ್, ಅವನ ಕುತ್ತಿಗೆಯ ಭಾಗದಲ್ಲಿರ್ತಕ್ಕಂತಹ ಥೈರಾಯ್ಡ್ ಗ್ರಂಥಿ ವಾಸ್ ನಾಟ್ ಪ್ರೊಡ್ಯೂಸಿಂಗ್ ಎ ಹಾರ್ಮೋನ್ ಥೈರಾಕ್ಸಿನ್. ಅವನ ಕುತ್ತಿಗೆ ಭಾಗದಲ್ಲಿ ಕಂಡುಬರುವಂತಹ ಥೈರಾಯ್ಡ್ ಎಂಬ ಗ್ರಂಥಿ ಥೈರಾಕ್ಸಿನ್ ಎಂಬ ಹಾರ್ಮೋನನ್ನು ಉತ್ಪತ್ತಿ ಮಾಡ್ತಾ ಇಲ್ಲ. ಹಾಗಾಗಿ ಈ ಸಫರಿಂಗ್ ಫ್ರಮ್ ಗಾಯ್ಟರ್, ಅವನಿಗೆ ಗಳಗಂಡ ಎಂಬ ರೋಗ ಬಂದಿದೆ. ಗಂಟಲಿನ ಭಾಗದಲ್ಲಿ ಇಲ್ಲಿ ಇದೆಯಲ್ಲ, ಥೈರಾಯ್ಡ್ ಗ್ಲ್ಯಾಂಡ್ ಯಾವ ಹಾರ್ಮೋನನ್ನು ಸೆಕ್ರೀಟ್ ಮಾಡುತ್ತೆ? ಥೈರಾಕ್ಸಿನ್ ಎಂಬ ಹಾರ್ಮೋನನ್ನು ಸೆಕ್ರೀಟ್ ಮಾಡುತ್ತೆ. Their aunt also told them that their uncle was suffering from diabetes. ಅದ್ರ ಜೊತೆಗೇನು ಅದೇ ಹೇಳಿದ್ಮೇಲೆ ಅವರ ಆಂಟಿ, ನಿಮ್ಮ ಅಂಕಲ್ಲು ಡಯಾಬಿಟೀಸ್ ಅಂದರೆ ಸಕ್ಕರೆ ಕಾಯಿಲೆ ಇಂದ ಬಳಲ್ತಿದ್ದಾರೆ. ಬಿಕಾಸ್ ಇಸ್ ಪ್ಯಾಂಕ್ರಿಯಾಸ್ ವಾಸ್ ನಾಟ್ ಪ್ರೊಡ್ಯೂಸಿಂಗ್ ದ ಹಾರ್ಮೋನ್ ಇನ್ಸುಲಿನ್. ಯಾಕಂದರೆ ಅಂಕಲ್ಗೆ ಅವರ ಪ್ಯಾಂಕ್ರಿಯಾಸಲ್ಲಿ, ಈ ಪ್ಯಾಂಕ್ರಿಯಾಸ್ ಇದೆಯಲ್ಲ, ಇದು ಇನ್ಸುಲಿನನ್ನು ಸೆಕ್ರೀಟ್ ಮಾಡ್ತಿರೋದು. ಅಲ್ಲಿಗೆ ಪ್ಯಾಂಕ್ರಿಯಾಸ್ ಏನನ್ನು ಉತ್ಪತ್ತಿ ಮಾಡುತ್ತೆ? ಇನ್ಸುಲಿನನ್ನು ಸೆಕ್ರೀಟ್ ಮಾಡುತ್ತೆ. ಇನ್ಸುಲಿನ್ ಅಂದರೆ ಗ್ಲೂಕೋಸ್, ಶುಗರ್. ಇನ್ಸುಲಿನ್ನ ಸೆಕ್ರೀಟ್ ಮಾಡಬೇಕು. ಇನ್ಸುಲಿನ್ನ ಪ್ಯಾಂಕ್ರಿಯಾಸ್ ಸೆಕ್ರೀಟ್ ಮಾಡ್ತಾ ಇಲ್ಲ, ಹಾಗಾಗಿ ಅಂಕಲ್ಗೆ ಡಯಾಬಿಟಿಕ್ ಇದೆ. ಸಫರಿಂಗ್ ಕ್ವಾಂಟಿಟೀಸ್. ಬೋಜಾ ಆ್ಯಂಡ್ ಪಹೇಲಿ ದೆನ್ ಆಸ್ಕ್ಡ್ ದೇರ್ ಆಂಟಿ ಅಬೌಟ್ ದ ಅಡ್ರಿನಲ್ ಗ್ಲ್ಯಾಂಡ್. ಈಗ ಆಂಟಿ ಥೈರಾಯ್ಡ್ ಗ್ಲ್ಯಾಂಡ್ ಬಗ್ಗೆ ಹೇಳಿದ್ರು, ಪ್ಯಾಂಕ್ರಿಯಾಸ್ ಬಗ್ಗೆ ಹೇಳಿದ್ರು, ಇನ್ನೊಂದು ಹೇಳಲಿಲ್ಲ ಅಡ್ರಿನಲ್ ಗ್ಲ್ಯಾಂಡ್, ಅದ್ರ ಬಗ್ಗೆ ಬೋಜಾ ಮತ್ತು ಪಹೇಲಿ ಕೇಳ್ತಿದ್ದಾರೆ. ವಿಚ್ ಆರ್ ಆಲ್ಸೋ ಶೋನ್ ಇನ್ ದ ಚಾರ್ಟ್ hung on the wall of the clinic. ಅದಕ್ಕೇನು ಅದ್ರ ಬಗ್ಗೆ ಕ್ಲಿನಿಕ್ನಲ್ಲಿ, ಡಾಕ್ಟರ್ ಶಾಪ್ನಲ್ಲಿ ಒಂದು ಗೋಡೆ ಮೇಲೆ ಅದ್ರ ಬಗ್ಗೆ ಒಂದು ಚಾರ್ಟನ್ನು ತೂಗು ಹಾಕಿದ್ದಾರೆ, ನೋಡಿ. The aunt told them that adrenal glands secrete hormones which maintain the correct salt balance in the body. ಅದಕ್ಕೆ ಆಂಟಿ ಏನು ಹೇಳಿದ್ರು, ಅಡ್ರಿನಲ್ ಗ್ಲ್ಯಾಂಡು ಸಹ ಒಂದು ಫಂಕ್ಷನನ್ನು ಮಾಡುತ್ತೆ, ಏನು? ಸೆಕ್ರೀಟ್ ಹಾರ್ಮೋನ್ಸ್ ವಿಚ್ ಮೇಂಟೈನ್ ದ ಕರೆಕ್ಟ್ ಸಾಲ್ಟ್ ಬ್ಯಾಲೆನ್ಸ್. ಅಡ್ರಿನಲ್ ಗ್ರಂಥಿಯು ಒಂದು ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತದೆ. ಈ ಉತ್ಪತ್ತಿ ಮಾಡುವಂತಹ ಹಾರ್ಮೋನ್ ಏನನ್ನು ಬ್ಯಾಲೆನ್ಸ್ ಮಾಡುತ್ತೆ? ನಮ್ಮ ದೇಹದಲ್ಲಿ ಸಾಲ್ಟ್, ಉಪ್ಪನ್ನು ನಿಯಂತ್ರಣದಲ್ಲಿ ಇಡುತ್ತೆ. ಎಲ್ಲಿ?
ಬ್ಲಡ್, ನಮ್ಮ ರಕ್ತದಲ್ಲಿ ಕಂಡುಬರುವಂತಹ ಉಪ್ಪಿನ ಅಂಶವನ್ನು ನಿಯಂತ್ರಣದಲ್ಲಿರೋದು, ಸಾಲ್ಟನ್ನು ಬ್ಯಾಲೆನ್ಸ್ ಮಾಡೋದು ಯಾವುದು? ಅಡ್ರಿನಲ್ ಹಾರ್ಮೋನ್ಸ್. ಅಡ್ರಿನಲ್ ಗ್ಲ್ಯಾಂಡ್ ಸೆಕ್ರೀಟ್ ಅಡ್ರಿನಲ್ ಆಲ್ಸೋ ಪ್ರೊಡ್ಯೂಸ್ ದ ಹಾರ್ಮೋನ್ಸ್ ಅಡ್ರಿನಾಲಿನ್. ಈ ಅಡ್ರಿನಲ್ ಎಂಬ ಗ್ರಂಥಿ ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ? ಅಡ್ರಿನಾಲಿನ್ ಎಂಬ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ. ಈ ಹಾರ್ಮೋನ್ ಏನನ್ನ? ಕರೆಕ್ಟ್ ದ ಸಾಲ್ಟ್ ಬ್ಯಾಲೆನ್ಸ್ ಇನ್ ದ ಬ್ಲಡ್, ರಕ್ತದಲ್ಲಿರ್ತಕ್ಕಂಥ ಉಪ್ಪಿನ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡುತ್ತೆ. ಇಟ್ ಹೆಲ್ಪ್ಸ್ ದ ಬಾಡಿ ಟು ಅಡ್ಜಸ್ಟ್ ಟು ಸ್ಟ್ರೆಸ್ ವೆನ್ ಒನ್ ಈಸ್ ವೆರಿ ಆಂಗ್ರಿ, ಎಂಬ್ರೇಸ್ಡ್ ಆರ್ ವರೀಡ್. ಅಂದೇನು? ಈ ಅಡ್ರಿನಲ್ ಗ್ಲ್ಯಾಂಡ್ ಹೆಲ್ಪ್ಸ್ ದ ಬಾಡಿ ಟು ಅಡ್ಜಸ್ಟ್ ಟು ಸ್ಟ್ರೆಸ್. ನಾವೇನಾದರೂ ನಮ್ಮ ದೇಹ ಅಥವಾ ನಮ್ಮ ಮನಸ್ಸು ಒತ್ತಡಕ್ಕೆ ಒಳಗಾಗಿದ್ರೆ, ತುಂಬ ಗಾಬರಿ ಆಗಿದ್ರೆ, ಅಥವಾ ನಾವು ತುಂಬ ಟೆನ್ಷನ್ ಆಗಿದ್ರೆ, ಸ್ಟ್ರೆಸ್ ಆಗಿದ್ರೆ, ಅಥವಾ ವೆರಿ ಹ್ಯಾಂಗ್ರಿ, ತುಂಬ ಕೋಪ ಬಂದರೆ, ನಾವು ತುಂಬ ವರೀಡ್ ಆಗಿದ್ರೆ, ಅಂತಹ ಸಮಯದಲ್ಲಿ ನಮ್ಮನ್ನು ಏನು ಮಾಡುತ್ತೆ? ನಮ್ಮ ಬಾಡಿಯನ್ನು ಅವುಗಳಿಂದ ರಕ್ಷಣೆಯನ್ನು ನೀಡುತ್ತೆ. ನಮ್ಮ ದೇಹಕ್ಕೆ ಯಾವುದೇ ರೀತಿ ತೊಂದರೆ ಆಗದಾಗೆ ಸ್ಟ್ರೆಸ್ಸಿಂದ ಅಥವಾ ಕೋಪದಿಂದ ಅದೆಲ್ಲದಕ್ಕೂ ಯಾವುದೇ ಅವುಗಳಿಂದ ನಮ್ಮ ದೇಹಕ್ಕೆ ಹಾನಿಯಾಗದಾಗೆ ಕಾಪಾಡುವಂಥ ಕೆಲಸ ಅಡ್ರಿನಾಲಿನ್ ಹಾರ್ಮೋನ್ ಮಾಡುತ್ತೆ. ಅಂದರೆ ಇದನ್ನು ಇನ್ನೊಂದು ರೀತಿಯಲ್ಲಿ ಎಮೋಷನಲ್ ಹಾರ್ಮೋನ್ಸ್ ಅಂತಲೂ ಕರೀತಾರೆ. ಅಡ್ರಿನಲ್ ಹಾರ್ಮೋನ್ ಅಂದರೆ ನಮ್ಮಲ್ಲಿ ಕೋಪ ಉಂಟಾಗೋದು, ಅಥವಾ ನಾವು ತುಂಬ ಸ್ಟ್ರೆಸ್ಸನ್ನು ಮಾಡ್ಕೊಳ್ಳೋವಂಥದ್ದು, ಅಥವಾ ನಮಗೆ ಜ್ಞಾನ ನೋಡಿದ್ರೆ ಸಡನ್ನಾಗಿ ಕೋಪ ಬರುತ್ತೆ, ಅಲ್ಲಿ ಅಡ್ರಿನಾಲಿನ್ ಉತ್ಪತ್ತಿ ಆಗಿಬಿಡುತ್ತೆ. ಅಥವಾ ತುಂಬ ಖುಷಿಯಾಗಿರ್ತೀವಿ, ಅಥವಾ ತುಂಬ ಎಮೋಷನಲ್, ತುಂಬ ಅಳು ಬರುತ್ತೆ. ಈ ರೀತಿಯಾಗಿ ಸಡನ್ನಾಗಿ ನಮ್ಮಲ್ಲಿ ಉಂಟಾಗತಕ್ಕಂಥ ಒಂದು ಚೇಂಜಸ್ಸು, ನಮ್ಮ ಭಾವನಾತ್ಮಕ ಎಮೋಷನಲ್ ಫೀಲಿಂಗ್ಸ್ಗೆಲ್ಲ ಕಾರಣ ಇದು ಅಡ್ರಿನಾಲಿನ್ ಎಂಬ ಹಾರ್ಮೋನ್. ಹ್ಯಾಂಗ್ರಿ, ಕೋಪ, ಒತ್ತಡ ಅಥವಾ ಕೂಗಾಡುವಂಥದ್ದು, ಇದೆಲ್ಲವೂ ಅದಕ್ಕೆ ಅಡ್ರಿನಾಲಿನ್ ಹಾರ್ಮೋನ್ ಎಮೋಷನಲ್ ಹಾರ್ಮೋನ್ಸ್ ಅಂತಲೂ ಸಹ ಕರೀತಾರೆ. ಅದಾಯ್ತಾ? ಥೈರಾಯ್ಡ್ ಆ್ಯಂಡ್ ಅಡ್ರಿನಲ್ ಸೆಕ್ರೇಟ್ ದೇರ್ ಹಾರ್ಮೋನ್ಸ್ ವೆನ್ ದೇ ರಿಸೀವ್ಸ್ ಆರ್ಡರ್ಸ್ ಫ್ರಮ್ ದ ಪಿಟ್ಯೂಟರಿ ಥ್ರೂ ಇಟ್. ಈ ಥೈರಾಯ್ಡ್ ಮತ್ತು ಅಡ್ರಿನಲ್ ಈ ಎರಡೂ ಸೆಕ್ರೇಟ್ ಮಾಡುವಂಥ ಹಾರ್ಮೋನ್ಸ್ಗಳು ಏನನ್ನು ರಿಸೀವ್ ಮಾಡ್ಕೊಳ್ಳುತ್ತೆ? ಇಲ್ಲಿಂದ ಪಿಟ್ಯೂಟರಿ ಥ್ರೂ ಇಟ್ಸ್ ಹಾರ್ಮೋನ್ಸ್. ಪಿಟ್ಯೂಟರಿ ಉತ್ಪತ್ತಿ ಮಾಡುವಂತಹ ಒಂದು ಆರ್ಡರ್ಸ್ಗಳನ್ನ, ಅಂದರೆ ವೆನ್ ದೇ ರಿಸೀವ್ ಆರ್ಡರ್ಸ್ ಫ್ರಮ್ ದ ಪಿಟ್ಯೂಟರಿ ಥ್ರೂ, ಅಂದರೆ ಪಿಟ್ಯೂಟರಿಯಿಂದ ಏನು ಮಾಡತ್ಬೇಕು? ಇನ್ಫಾರ್ಮೇಷನ್ನ, ಒಂದು ಮಾಹಿತಿಯನ್ನು ಪಡ್ಕೊಳ್ಳುತ್ತವೆ. ಯಾವುದು? ಥೈರಾಯ್ಡ್ ಮತ್ತು ಅಡ್ರಿನಲ್ ಗ್ಲ್ಯಾಂಡ್ಸು. ಪಿಟ್ಯೂಟರಿ ಆಲ್ಸೋ ಸೆಕ್ರೀಟ್ ಗ್ರೋತ್ ಹಾರ್ಮೋನ್ಸ್. ಅದಲ್ಲದೆ ಪಿಟ್ಯೂಟರಿ ಗ್ರಂಥಿ ಏನನ್ನು ಉತ್ಪತ್ತಿ ಮಾಡುತ್ತೆ? ಗ್ರೋತ್ ಹಾರ್ಮೋನ್ಸ್, ಅಂದರೆ ಬೆಳವಣಿಗೆಯ ಹಾರ್ಮೋನ್ಸನ್ನು ಸ್ರವಿಸುತ್ತದೆ. ವ್ಯಕ್ತಿಯ ಸಾಮಾನ್ಯ ಬೆಳವಣಿಗೆಗೆ ಅವಶ್ಯಕವಾದಂತಹ ಹಾರ್ಮೋನನ್ನು ವಿಚ್ ಈಸ್ ನೆಸೆಸರಿ ಫಾರ್ ದ ನಾರ್ಮಲ್ ಗ್ರೋತ್ ಆಫ್ ಎ ಪರ್ಸನ್. ಅಂದರೆ ಈ ಗ್ರೋತ್ ಹಾರ್ಮೋನ್ ಅನ್ನೋದು ಒಬ್ಬ ಸಾಮಾನ್ಯ ವ್ಯಕ್ತಿಯ ಅವನ ಬೆಳವಣಿಗೆಗೆ ಅವಶ್ಯಕವಾಗಿರ್ತಕ್ಕಂತಹ ಹಾರ್ಮೋನನ್ನು ಇದು ಸ್ರವಿಸುತ್ತದೆ. ಯಾವುದು? ಪಿಟ್ಯೂಟರಿ ಆಲ್ಸೋ ಸೆಕ್ರೇಟ್ ಗ್ರೋತ್ ಹಾರ್ಮೋನ್ಸ್. ಬೆಳವಣಿಗೆಯ ಹಾರ್ಮೋನನ್ನು ಉತ್ಪತ್ತಿ ಮಾಡೋದು ಯಾವುದು? ಪಿಟ್ಯೂಟರಿ ಹಾರ್ಮೋನ್ಸು. ಇದು ಆ ವ್ಯಕ್ತಿಯ ಬೆಳವಣಿಗೆಗೆ ಅವಶ್ಯಕವಾದಂಥ ಹಾರ್ಮೋನನ್ನು, ಗ್ರೋತ್ ಹಾರ್ಮೋನನ್ನು ಸೆಕ್ರೇಟ್ ಮಾಡುತ್ತೆ. ಅರ್ಥಾಯ್ತಾ? ಓಕೆ. ಆರ್ ದೇರ್ ಹಾರ್ಮೋನ್ಸ್ ಇನ್ ಅದರ್ ಅನಿಮಲ್ಸ್ ಆಲ್ಸೋ? ಹಾಗಾದರೆ ಇತರ ಪ್ರಾಣಿಗಳಲ್ಲೂ ಹಾರ್ಮೋನ್ಗಳು ಉತ್ಪತ್ತಿಯಾಗುತ್ತಾ? ಹ್ಯಾವ್ ದೇ ಎನಿ ರೋಲ್ ಟು ಪ್ಲೇ ಇನ್ ರಿಪ್ರೊಡಕ್ಷನ್? ಅಂದರೆ ಬೇರೆ ಪ್ರಾಣಿಗಳಲ್ಲೂ ಸಹ ಹಾರ್ಮೋನ್ಸ್ ಉತ್ಪತ್ತಿಯಾಗುತ್ತಾ? ಅವು ಸಂತಾನೋತ್ಪತ್ತಿಯಲ್ಲಿ ಯಾವುದಾದರೂ ಪಾತ್ರವನ್ನು ವಹಿಸುತ್ತಾ? ಅಂದರೆ ಬೇರೆ ಜೀವಿಗಳಲ್ಲಿ ರಿಪ್ರೊಡಕ್ಷನ್ ನಡೆಯುತ್ತಲ್ಲ, ಆವಾಗ ಹಾರ್ಮೋನ್ಸ್ಗಳು ಏನಾದರೂ ರೆಸ್ಪಾನ್ಸಿಬಲ್ ಆಗುತ್ತಾ? ಆದರೆ ಅವುಗಳ ಪಾತ್ರ ಇರುತ್ತಾ ಅಂತೇಳಿ ಇಷ್ಟಿರಲಿ. ನೆಕ್ಸ್ಟ್ ಕ್ಲಾಸಲ್ಲಿ 7.8 ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆದಷ್ಟು ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಅವರು ಈಸಿಯಾಗಿ ಕಲ್ತ್ಕೊಳ್ಳಿ. ಆ್ಯಂಡ್ ಅವ್ರ ಜೊತೆ ನೀವು ಡಿಸ್ಕಸ್ ಮಾಡಿ. ಆದಷ್ಟು ಆಡಿಯೋನ ಕೇಳಿದ ಮೇಲೆ 2-3 ಟೈಮ್ ಆಡಿಯೋನ ಕೇಳಿಸ್ಕೊಂಡು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಇಂಪಾರ್ಟೆಂಟ್ ಪಾಯಿಂಟ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಪ್ಲೇಲಿಸ್ಟ್ ಚೆಕ್ ಮಾಡಿ. ಕಂಪ್ಲೀಟ್ ಒಂದು ಲೆಸನ್ ವೀಡಿಯೋಸ್ ಸಿಗುತ್ತೆ. ವಿತಿನ್ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ವಾಟ್ ಆರ್ ದ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಇನ್ ದ ಹ್ಯೂಮನ್ಸ್? ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳು ಯಾವುದ್ಯಾವುದಿದೆ ಅದನ್ನು ಲಿಸ್ಟ್ ಮಾಡಿ. ಆ್ಯಂಡ್ ಇಲ್ಲಿ ಒಂದು ಪಾಯಿಂಟ್ ಇದೆ ಆ್ಯಂಡ್ ಲಾಸ್ಟಲ್ಲಿ ಒಂದು ಪಾಯಿಂಟ್ ಇದೆ. ಎಲ್ಲ ಸೇರಿಸಿ ರೈಟ್ ಎ ಶಾರ್ಟ್ ನೋಟ್ ಆನ್ ಪಿಟ್ಯೂಟರಿ ಗ್ಲ್ಯಾಂಡ್.
ಪಿಟ್ಯುಟರಿ ಗ್ಲ್ಯಾಂಡ್ ಅಥವಾ ರೈಟ್ ದ ಫಂಕ್ಷನ್ಸ್ ಆಫ್ ಪಿಟ್ಯುಟರಿ ಗ್ಲ್ಯಾಂಡ್, ಅದರ ಫಂಕ್ಷನ್ನು ಮತ್ತು ಅದು ಎಲ್ಲಿ ಲೊಕೇಟ್ ಆಗಿರುತ್ತೆ ಅದನ್ನು ಬರೀರಿ. ವೈ ದ ಕಾಕ ಸಫರಿಂಗ್ ಫ್ರಮ್ ದ ಡಿಸೀಸ್ ಗಾಯ್ಟರ್. ಗಾಯ್ಟರ್ ಎಂಬ ಕಾಯಿಲೆಯಿಂದ ಕಾಕ ಯಾಕೆ ಸಫರ್ ಮಾಡ್ತಿದ್ದಾನೆ ಅದನ್ನು ಬರೀರಿ. ಬಿಕಾಸ್ ದ ಇಲ್ಲೇ ಇದೆಯಲ್ಲ ಥೈರಾಯ್ಡ್ ಗ್ಲ್ಯಾಂಡ್ ವಾಸ್ ನಾಟ್ ಪ್ರೊಡ್ಯೂಸಿಂಗ್, ಇದನ್ನು ಬರೀರಿ. ಆ್ಯಂಡ್ ಆಲ್ಸೋ write a short note down. Write the functions of thyroid, pancreas and adrenal gland. Write the functions of adrenal gland, thyroid gland ಮತ್ತು pancreas gland functions ಬರೀರಿ. ಅದೇ ರೀತಿ why the uncle suffering ಫ್ರಮ್ ಡಯಾಬಿಟಿಕ್ಕಿಂದ ಯಾಕೆ ಸಫರ್ ಮಾಡ್ತಿದ್ದಾನೆ ಅದನ್ನು ಬರೀರಿ. ಆ್ಯಂಡ್ ವಿಚ್ ಹಾರ್ಮೋನ್ಸ್ ವಿ ಕಾಲ್ಡ್ ಆಸ್ ಎಮೋಷನಲ್ ಹಾರ್ಮೋನ್ಸ್ ಅಂತ ಯಾವುದನ್ನು ಕರೀತಾರೆ. ಆ್ಯಂಡ್ ವಿಚ್ ಗ್ಲ್ಯಾಂಡ್ ಪ್ರೊಡ್ಯೂಸ್ ಗ್ರೋತ್ ಹಾರ್ಮೋನ್, ಯಾವ ಗ್ರಂಥಿ ಗ್ರೋತ್ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡುತ್ತೆ ಅದನ್ನು ಬರೀರಿ. ಆ್ಯಂಡ್ ಪಿಟ್ಯುಟರಿ ಹಾರ್ಮೋನ್ ಬಗ್ಗೆ ಅಲ್ಲೇ ಜಾಯಿನ್ ಮಾಡಿಬಿಡಿ. ಇದಿಷ್ಟು ವಿದಿನ್ ಓಮೆ ಕ್ವಶನ್ಸು. ಆದಷ್ಟು ಆಡಿಯೋನ 2-3 ಟೈಮ್ ಕೇಳಿಸ್ಕೊಳ್ಳಿ. ನೀವೇ ಓಮೆ ಕ್ವಶನ್ಸ್ಗೆ ಆನ್ಸರ್ ಮಾಡೋದು ಟ್ರೈ ಮಾಡಿ. ಓಕೆನಾ? ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.